ಎಲ್ರಿಗೂ ನಾನು ಶಿಲ್ಪಾ ಶಿವಮೊಗ್ಗ ಮಾತಾಡೋದು. ಬೆಳಗ್ಗೆನೇ ಅಂಗಡಿಗೆ ಬಂದು ಅಂಗಡಿ ಎಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಎಲ್ಲ ಹಾಕ್ಕೊಂಡು ಪೂಜೆ ಎಲ್ಲ ಮಾಡಿ ಅಂಗಡಿನೆಲ್ಲ ಕ್ಲೀನಾಗೆಲ್ಲ ತೊಳೆದ್ಬಿಟ್ಟಿದ್ದೀನಿ ನೋಡಿ. ನಾನು ಬರೋದೇ ಬೆಳಗ್ಗೆ 5 ಗಂಟೆಗೆ. ಅಂಗಡಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಎಲ್ಲ ನೀಟಾಗಿ. ಇವಾಗ ತಿಂಡಿ ಮಾಡೋಕ್ಕೆ ಶುರು ಮಾಡಬೇಕು. ಗ್ಯಾಸ್ ಸಿಗಲ್ವಲ್ಲ, ಹಾಗಾಗಿ ಟೀ ಕಾಫಿಗೆ ಮಾತ್ರ ಸಿಲಿಂಡ್ರ್ ಯೂಸ್ ಮಾಡ್ತೀನಿ. ಉಳಿದಿದ್ದೆಲ್ಲ ಒಲೆಯಲ್ಲೇ ಮಾಡೋದು. ಇವಾಗ ಐಟಮ್ಸ್ ತುಂಬ ಮಾಡೋದಿದೆ. ಪಲಾವ್ ಮಾಡಬೇಕು, ಚಟ್ನಿ, ಮೊಸರು ಬಜ್ಜಿ, ಇಡ್ಲಿ, ಬೋಂಡ, ಅನ್ನ, ಸಾಂಬಾರು, ಪಲ್ಯ ಎಲ್ಲ ಆಗಬೇಕು. ಪಟ 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 ಮಾಡೋಕ್ಕೆ ಶುರು ಮಾಡ್ತೀನಿ ಇವಾಗ. ಏನಕ್ಕಪ್ಪ ವಿಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ, ನಾನೇನು ಹೆಚ್ಚು ತಿಳಿದಂತಳೇನಲ್ಲ. ನಾನು ಯಾವ ಥರ ಸರಳವಾಗಿ ಜೀವನ ಮಾಡ್ಕೊಂಡು ಹೋಗ್ತೀನಿ ಅನ್ನೋದ್ರ ಬಗ್ಗೆ ನಾನು ನಿಮ್ಮ ಹತ್ರ ಹಂಚ್ಕೊಳ್ತೀನಿ. ನಾನೇನು ಎಲ್ಲ ಅನುಭೋಗ ಇದ್ದೋಳೇನಲ್ಲ. ಯಾವ ಥರ ಮಾಡ್ತೀನಿ, ಯಾವ ಥರ ನಾನು ನಡ್ಸ್ಕೊಂಡು ಹೋಗ್ತೀನಿ ಹೋಟ್ಲನ್ನ ಅನ್ನೋದ್ರ ಬಗ್ಗೆ ನಿಮ್ಮ ಹತ್ರ ಹಂಚ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮಾಡ್ಬೋದು, ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಹೆಣ್ಮಕ್ಳು ಹೆಚ್ಚಿಗೆ ಬಂಡವಾಳ ಇಲ್ದಿತ್ತು, ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ನಾನು ಬರೀ 5,000ರಿಂದ ಶುರು ಮಾಡಿದ್ದೀನಿ ನೋಡಿ. 5,000ರಿಂದ ಶುರು ಮಾಡಿದ್ದೀನಿ ಬಿಸ್ನೆಸ್ ಅಷ್ಟೇ. ಓನರ್ಗೆ ಮಳೆಗೆ ಬಾಡಿಗೆ ಅಡ್ವಾನ್ಸು ಕೊಡೋದು ಅದೆಲ್ಲ ಬಿಟ್ಟು ಬರೀ 5,000 ರೂಪಾಯಿ ಬಂಡವಾಳದಿಂದ ಶುರು ಮಾಡಿದ್ದೀನಿ. ಆರಾಮಾಗಿ ಮಾಡ್ಬೋದು ನಾವು, ಏನು ತೊಂದರೆ ಇಲ್ಲ. ಹೆದರ್ಕೊಳ್ತಾ ಕೂತ್ರೆ ಏನೂ ಆಗಲ್ಲ. ಮಾಡಿರಿ, ಮುನ್ನುಗ್ಗಬೇಕು ಎಲ್ಲದಕ್ಕೂ ನಾವು. ಆವಾಗಲೇ ನಾವೇನಾದರೂ ಅಚೀವ್ ಮಾಡೋಕ್ಕೆ ಸಾಧ್ಯ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.